ನಡೀತಾ ಇದೆ. ಹೊರಗಿನವರು ಬಂದ್ರೆ ಒಳಗಿನವರು ಸಖತ್ತಾಗಿ ಮುನಿಸ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಶ್ರೀರಾಮುಲು ಅವರು ಟ್ರಬಲ್ ಶೂಟರ್ ಆಗ್ತಾರಾ? ಕೋಟೆನಾಡಲ್ಲಿ ಜೋರಾಗಿ ಕಿತ್ತಾಟ ನಡೀತಾ ಇದೆ. ಟಿಕೆಟ್ಗೋಸ್ಕರ ಹೊರಗಿನವರು ಒಂದ್ ವೇಳೆ ಬಂದ್ರೆ ಈಗ ಒಳಗಿನವರೇ ಪಕ್ಷದಲ್ಲಿ ಇರೋರು ಸಾಕಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ಈಗ ಶ್ರೀರಾಮುಲು ಅವರು ಟ್ರಬಲ್ ಶೂಟರ್ ಆಗಿ ಎಂಟ್ರಿ ಆಗಿರೋದ್ರಿಂದ ಹಾಗಾದ್ರೆ ಎಲ್ಲರೂ ಕೂಡ ಸಮಾಧಾನಗೊಳ್ತಾರಾ? ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸ್ತಾರಾ ಕೋಟೆನಾಡಲ್ಲಿ ಅನ್ನೋದನ್ನ ನೋಡ್ಬೇಕು. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾರಾಯಣಸ್ವಾಮಿ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತವಾಗ್ತಾ ಇದ್ದಂತೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಶಾಸಕರಾದ ಎಂ ಚಂದ್ರಪ್ಪ ಹಾಗೇನೆ ಗೂಳಿಹಟ್ಟಿ ಶೇಖರ್ ಅವರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಒಂದ್ ವೇಳೆ ನಾರಾಯಣಸ್ವಾಮಿ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ಬಿಟ್ರೆ ನಾವು ನಮ್ಗಳ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಬ್ರು ಬಿಜೆಪಿ ಶಾಸಕರಿಂದ ಈಗ ಭಿನ್ನಮತ ಭುಗಿಲೆದ್ದಿದೆ. ಶ್ರೀರಾಮುಲು ಹೆಗಲಿಗೆ ಭಿನ್ನಮತ ಶಮನದ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸ್ವಪಕ್ಷದಲ್ಲೇ ಬಿಜೆಪಿಯಲ್ಲಿ ಯಾವ ರೀತಿ ಚಿತ್ರದುರ್ಗದಲ್ಲಿ ಕೌಂಟರ್ ಮೇಲೆ ಕೌಂಟರ್ ರಾಜೀನಾಮೆ ತನಕ ಮಾತುಗಳು ಹೋಗ್ತಾ ಇದೆ. ಹಾಗಾದ್ರೆ ಒಂದ್ ವೇಳೆ ಅಧಿಕೃತವಾಗಿ ಈಗ ಹೆಸರು ಅನೌನ್ಸ್ ಆದ್ಮೇಲೆ ರಾಮುಲು ಅವ್ರ ಎಂಟ್ರಿ ಯಾವ ರೀತಿಯಾಗಿ ಆಗುತ್ತೆ, ಏನಾಗ್ತಿದೆ ಹಾಗಾದ್ರೆ ಆಕ್ಚುಲ್ ಆಗಿ ಕೋಟೆನಾಡಲ್ಲಿ? ಶರ್ಮಿತ್ ಶೆಟ್ಟಿ, ಇದು ಕೋಟೆನಾಡು ಚಿತ್ರದುರ್ಗದ ಬಿಜೆಪಿಯ ಕತೆ ಮತ್ತು ವ್ಯತೆ. ಬಿಜೆಪಿಯ ಇಬ್ಬರು ಶಾಸಕರು ಅಂದ್ರೆ ಹೊಳಲ್ಕೆರೆಯ ಚಂದ್ರಪ್ಪ ಮತ್ತು ಹೊಸದುರ್ಗದ ಗೂಳಿಹಟ್ಟಿ ಶೇಖರ್ ಅವರು ಆನೇಕಲ್ನ ಎ ನಾರಾಯಣಸ್ವಾಮಿ ಒಂದು ವೇಳೆ ಇಲ್ಲಿ ಸ್ಪರ್ಧಾಳಾದ್ರೆ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ವಿರೋಧ ಮಾಡ್ತೀವಿ, ಒಂದು ಹಂತದಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರಿಗೆ ನೇರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ವೇಳೆ ಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆದ್ರೆ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಇದೀಗ ಚಿತ್ರದುರ್ಗದ ಅಂದ್ರೆ ಮೊಳಕಾಲ್ಮೂರಿನ ಶಾಸಕರಾಗಿರುವಂತಹ ಶ್ರೀರಾಮುಲು ಅವರಿಗೆ ಇಬ್ಬರು ಶಾಸಕರ ಮನವೊಲಿಸುವ ಕೆಲಸಕ್ಕೆ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇವರು ರಾಜೀನಾಮೆ ಮಾತನಾಡಬಾರದು ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗೋ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡಬಾರದು ಮತ್ತು ಒಂದು ವೇಳೆ ರಾಜೀನಾಮೆ ಕೊಡದಂತೆ ಮತ್ತು ಅವರನ್ನು ಸಮಾಧಾನ ಪಡಿಸುವ ಕೆಲಸವನ್ನು ವಹಿಸಿದ್ದಾರೆ. ಎ ನಾರಾಯಣಸ್ವಾಮಿ ಅಭ್ಯರ್ಥಿ ಆದರೂ ಕೂಡ ಅವರಿಬ್ಬರು ಕೂಡ ಫೀಲ್ಡ್ ಗಿಳಿದು ಕೆಲಸ ಮಾಡಬೇಕಾಗುತ್ತೆ ಮತ್ತು ಬೇರೆಯವರಾದ್ರೂ ಕೂಡ ಅವರು ಕೆಲಸ ಮಾಡಬೇಕಾಗುತ್ತೆ ಎಂಬ ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ರಾಮುಲುಗೆ ಇಬ್ಬರು ಶಾಸಕರ ಮನವೊಲಿಸುವ ದೊಡ್ಡ ತಲೆನೋವಾಗಿದೆ. ಸದ್ಯಕ್ಕೆ ಕೋಟೆನಾಡಿನ ಇಬ್ಬರು ಬಿಜೆಪಿ ಶಾಸಕರ ಮನವೊಲಿಸಲು ಶ್ರೀರಾಮುಲು ಅವರನ್ನ ಟ್ರಬಲ್ ಶೂಟರ್ ಆಗಿ ಯಡಿಯೂರಪ್ಪನವರು ನೇಮಕ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್. ನಮಸ್ಕಾರ.